ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 17ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. ಅದರಲ್ಲಿ 35ನೇ ಶ್ಲೋಕವನ್ನು ನಾವು ಇವತ್ತು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಹಿಂದೆ ನೋಡಿದಂಥ ಕೆಲವು ವಿಷಯಗಳ ಬಗ್ಗೆ ಕೆಲವು ಸ್ಪಷ್ಟೀಕರಣಗಳನ್ನು ನಾವು ತಗೊಳ್ಬೇಕು. ಅದಾದ ಬಳಿಕ ಮುಂದಿನ ಭಾಗಕ್ಕೆ ಹೋಗಬೇಕು. ಇದೇ 17ನೇ ಅಧ್ಯಾಯದ 14ನೆಯ ಶ್ಲೋಕವೊಂದು ಈ ಹಿಂದೆ ಬಂದಿತ್ತು. 19ನೇ ಶ್ಲೋಕವೊಂದು ಅಪ್ರತರ್ಕ್ಯಾದ್ ಅನಿರ್ವಾಚ್ಯಾದಿತಿ ಕೇಶ್ವಪಿ ನಿಶ್ಚಯ ಅಂತ. ಅದರ ಸರಿಯಾದ ಪಾಠ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾದಿತಿ ಅಂತ ಆಗಬೇಕು. ಅದನ್ನು ಶ್ರೋತೃಗಳು ತಾವು ನೋಡುವಂಥ ಭಾಗವತ ಪುಸ್ತಕಗಳಲ್ಲಿ ಹಾಕ್ಕೊಳ್ಬೇಕು. ಇದು ಗೀತಾಭಾಷ್ಯದ 12ನೇ ಅಧ್ಯಾಯದ 4ನೇ ಅಧ್ಯಾಯದ ಶ್ಲೋಕವನ್ನು ವಿವರಣೆ ಮಾಡುವ ಪ್ರಸಂಗ. ಆ 12ನೇ ಅಧ್ಯಾಯದ 4ನೇ ಶ್ಲೋಕವನ್ನು ವಿವರಿಸುವ ಪ್ರಸಂಗದಲ್ಲಿ ಗೀತಾಭಾಷ್ಯದಲ್ಲಿ ಆಚಾರ್ಯರು ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಅನಿರ್ದೇಶ್ಯತ್ವಂ ಚ ಉಕ್ತಂ ಭಾಗವತೆ ಮಾಯಾಯಾಹ ಅಂಥೇಳಿ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಇತಿ ಕೇಶ್ವಪಿ ನಿಶ್ಚಯ ಅಂತ ಅದನ್ನು ವಿವರಿಸಿದ್ದಾರೆ. ಭಾಗವತದಲ್ಲಿ ಮಾಯೆ ಅದು ಅನಿರ್ದೇಶ್ಯವಾಗಿದೆ, ಅದನ್ನು ಹೀಗೆ ಅಂತ ವಿವರಿಸಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಭಾಗವತದಲ್ಲಿ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಅಂತ ಬೇರೆ ಎಲ್ಲಿಯಾದರೂ ಒಂದು ಕಡೆ ನಮಗೆ ಉಪಲಬ್ಧ ಆದರೆ ಆವಾಗ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಇತಿ ಕೇಶ್ವಪಿ ನಿಶ್ಚಯ ಅಂತ ಆಚಾರ್ಯರು ಕೋಟ್ ಮಾಡಿದ್ದು ಬೇರೆ ಎಲ್ಲೋ ಒಂದು ಕಡೆ ಬಂದದನ್ನು ಕೋಟ್ ಮಾಡಿದ್ದಾರೆ. ಈ ಪ್ರಕೃತ ಪ್ರಸಂಗದಲ್ಲಿ ಅಪ್ರತರ್ಕ್ಯಾದ್ ಅನಿರ್ವಾಚ್ಯಾತ್ ಅಂತ ನಾವೀಗೇನು ಪಾಠ ನೋಡ್ತಾ ಇದ್ದೀವಿ ಅದೇ ಪಾಠವೇ ಸರಿ ಅಂತ ನಾವು ತೀರ್ಮಾನ ಮಾಡಬಹುದು. ಭಾಗವತದಲ್ಲಿ 2 ಕಡೆ ಬರಬೇಕು ಈ ಥರದ ಪ್ರಸಂಗ. ಈಗ ನಾವು 1ನೇ ಸ್ಕಂದದಲ್ಲಿ ಏನು ನೋಡ್ತಾ ಇದ್ದೀವಿ, ಅಪ್ರತರ್ಕ್ಯಾದ್ ಅನಿರ್ವಾಚ್ಯಾತ್ ಅಂತ ಯಥಾಸ್ಥಿತವಾಗಿ ಅದನ್ನು ಒಪ್ಕೊಳ್ಬೇಕಾದ್ರೆ ಮುಂದೆ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಅಂತ ಮತ್ತೊಂದು ಕಡೆ ಎಲ್ಲಿಯಾದರೂ ಬರಬೇಕು. ಆದರೆ ನಾನು ಹಾಗೆ ಹುಡುಕಿ ನೋಡಿದಾಗ ನನಗೆ ಎಲ್ಲಿಯೂ ಕಾಣಿಸಿಲ್ಲ. ಆದ್ದರಿಂದ ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಅಂತ ಆಚಾರ್ಯರು ಹೇಳಿರುವುದೇನಿದೆ ಇದೇ 1ನೇ ಸ್ಕಂದದ 17ನೇ ಅಧ್ಯಾಯದ 19ನೇ ಶ್ಲೋಕವೇ ಆಗಿರುವ ಸಾಧ್ಯತೆ ಇದೆ. ಆದ್ದರಿಂದ ಇದು ಮುಂದಿನ ಓದುಗರಿಗೆ ಸುಲಭ ಆಗಬೇಕು. ಆ ದೃಷ್ಟಿಯಿಂದ ಭಾಗವತವನ್ನು ನೋಡುವ ಮೂಲ ಪುಸ್ತಕವನ್ನು ಇಟ್ಕೊಂಡು ನೋಡುವಂಥ ಅಥವಾ ಅನುವಾದಿತವಾದ ಪುಸ್ತಕಗಳನ್ನು ಇಟ್ಕೊಂಡು ನೋಡುವಂಥ ಶ್ರೋತೃಗಳು ಅದನ್ನು ಅಪ್ರತರ್ಕ್ಯಾದ್ ಅನಿರ್ದೇಶ್ಯಾತ್ ಅಂತ ಹೀಗೆ ತಿದ್ದುಕೊಂಡು ಅಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಂಡಿದ್ರೆ ಇನ್ನೂ ಇದ್ರ ಬಗ್ಗೆ ವಿಮರ್ಶೆ ನಡೀಬೇಕು ಅಂತ ತಿಳಿಸಿದಂಗೆ ಆಗ್ತದೆ. ಇದು ಗೀತೆಯ 12ನೇ ಅಧ್ಯಾಯದ 4ನೇ ಶ್ಲೋಕ ಅಂತ ಅಲ್ಲಿ ಗುರುತು ಮಾಡಿಕೊಳ್ಬೇಕು. ಮುಂದಿನದು ನವರ್ತಿತವ್ಯಂ ತದಧರ್ಮ ಬಂದು ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ ಬ್ರಹ್ಮಾವರ್ತೆ ಯತ್ರ ಯಜಂತಿ ಯಜ್ಞೈಃ ಯಜ್ಞೇಶ್ವರಂ ಬ್ರಹ್ಮವಿತಾನ ಯಜ್ಞಾಃ ಅನ್ನುವಂಥ ಶ್ಲೋಕ. ಅಲ್ಲಿ ಬ್ರಹ್ಮವಿತಾನ ಯಜ್ಞಾಃ ಅಂತಿದೆ. ಆಚಾರ್ಯರು ಬ್ರಹ್ಮಯಜ್ಞಾಃ ವಿತಾನ ಯಜ್ಞಾಶ್ಚ ಅಂತ ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ವಿವರಣೆ ಬರೆದಿದ್ದಾರೆ. ಅದರಿಂದ ಯಜ್ಞ ಅನ್ನೋದನ್ನು ಬ್ರಹ್ಮ ಅನ್ನೋ ಶಬ್ದದ ಜೊತೆಗೂ ವಿತಾನ ಅನ್ನೋ ಶಬ್ದದ ಜೊತೆಗೂ ಇಟ್ಕೊಳ್ಬೇಕು. ಈಗ ನಾವು ನೋಡಿರುವಂಥ ಅರ್ಥ, ಈಗಾಗಲೇ ನೋಡಿರುವಂಥ ಅರ್ಥ ಬ್ರಹ್ಮಯಜ್ಞ ಅಂದರೆ ವೇದಾಧ್ಯಯನ ರೂಪವಾದಂಥ ಯಜ್ಞ, ಇದು ಬ್ರಹ್ಮಯಜ್ಞ ಆಗಬಹುದು. ನಿತ್ಯ ನಾವು ಸ್ವಾಧ್ಯಾಯ ಏನು ಮಾಡ್ತೀವಿ, ವೇದಾಧ್ಯಯನ, ಪುರಾಣಾಧ್ಯಯನ, ಷಡಂಗಗಳ ಅಧ್ಯಯನ, ಇದೆಲ್ಲ ಇದು ಒಂದು ಬ್ರಹ್ಮಯಜ್ಞ. ಅಥವಾ ಈ ಹಿಂದೆ ಬಂದಿರುವಂತೆ ಎಲ್ಲ ದೇವತೆಗಳ ಉತ್ಪತ್ತಿಯನ್ನು ಚಿಂತನೆ ಮಾಡುವುದು. ಜ್ಯೇಷ್ಠ ದೇವತೆಯಿಂದ ಕನಿಷ್ಠ ದೇವತೆಗೂ ಹೇಗೆ ಉತ್ಪನ್ನನಾಗಿದ್ದಾನೆ, ಹಾಗೆ ಕನಿಷ್ಠ ದೇವತೆ ಜ್ಯೇಷ್ಠ ದೇವತೆಯಲ್ಲಿ ಹೇಗೆ ಲೀನನಾಗ್ತಾನೆ ಅಂತನ್ನುವುದನ್ನೆಲ್ಲ ಚಿಂತನೆ ಮಾಡುವುದಕ್ಕೆ ಬ್ರಹ್ಮಯಜ್ಞ ಅಂತಾರೆ. ವಿತಾನ ಯಜ್ಞ ಅಂದರೆ
ಈ ಚರುವು ಪುರೋಡಾಶ ತುಪ್ಪ ಇತ್ಯಾದಿಗಳನ್ನು ಹಾಕಿ ಯಜ್ಞ ಮಾಡುವುದೇನಿದೆ ಅದಕ್ಕೆ ವಿತಾನ ಯಜ್ಞ ಅಂತ ಹೇಳ್ತಾರೆ. ಈ ಅರ್ಥಗಳನ್ನು ನಾವು ಈಗಾಗಲೇ ನೋಡಿರೋದು. ವಿಜಯಧ್ವಜರು ಯಾದವಾರ್ಯರು ಮೊದಲಾದವರು ಆ ಅರ್ಥಗಳನ್ನು ಹೇಳಿದ್ದಾರೆ. ಅಂತೂ ಶಾಸ್ತ್ರಾಧ್ಯಯನ ಅಥವಾ ಲಯಚಿಂತನ ಇದು ಬ್ರಹ್ಮಯಜ್ಞ. ವಿತಾನ ಯಜ್ಞ ಅಂದರೆ ದ್ರವ್ಯಗಳ ಮೂಲಕ ಮಾಡುವಂತಹ ಯಜ್ಞ ಅಂತ ಇಷ್ಟರ ಅರ್ಥ ನಾವೀಗ ನೋಡಿದ್ದೇವೆ. ಇಲ್ಲಿ ಗೋವಿಂದಾಚಾರ್ಯರು ಕೆಲವು ಬೇರೆ ಪ್ರಾಚೀನ ಟೀಕೆಗಳನ್ನು ಉದ್ಧರಿಸ್ತಾರೆ. ಬ್ರಹ್ಮಯಜ್ಞ ಅಂದರೆ ವೇದಾಧ್ಯಯನ ರೂಪವಾದ ಯಜ್ಞ. ಇನ್ನು ಅಗ್ನಿಷ್ಠೋಮ ಮೊದಲಾದ ಯಜ್ಞಗಳನ್ನು ಮಾಡ್ತಾರಲ್ಲ ಅದನ್ನು ವಿತಾನ ಯಜ್ಞ ಅಂತ ಅನ್ನಬೇಕು. ಈ ಅರ್ಥವೂ ಕೂಡ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಅದಕ್ಕೆ ಕಾರಣ ಹೀಗಿದೆ. ಬ್ರಹ್ಮಯಜ್ಞ ಅಂತಿದೆಯಲ್ಲ ಅಲ್ಲಿ ವೇದಾಧ್ಯಯನ ಅಂತ ಅದಕ್ಕೆ ಅರ್ಥ. ವೇದಾಧ್ಯಯನ, ಶಾಸ್ತ್ರಗಳ ಷಡಂಗಗಳ ಅಧ್ಯಯನ, ಹೀಗೆಲ್ಲ ಅರ್ಥ. ಅದರಲ್ಲಿಯೇ ಆ ದೇವತೆಗಳ ಉತ್ಪತ್ತಿ ಚಿಂತನ, ಲಯ ಚಿಂತನ ಅದೆಲ್ಲವೂ ಕೂಡ ಆ ಬ್ರಹ್ಮಯಜ್ಞದಲ್ಲಿಯೇ ಸೇರಿ ಹೋಗ್ತದೆ. ಯಾಕೆಂದರೆ ಅಧ್ಯಯನ ಮಾಡುವುದು ಅಂದರೆ ಹಿಂದೆ ಅಧ್ಯಯನ ಮಾಡಿದ್ದನ್ನು ಸ್ಮರಣೆ ಮಾಡುವುದು, ಹೊಸದಾಗಿ ಅಧ್ಯಯನ ಮಾಡುವುದು, ಧ್ಯಾನ ಮಾಡುವುದು, ಇವೆಲ್ಲ ಅಂತೂ ಶ್ರವಣ ಮನನ ಧ್ಯಾನ ಇದೆಲ್ಲವೂ ಕೂಡ ನಾವು ಬ್ರಹ್ಮಯಜ್ಞ ಅಂತ ಅನ್ಬಹುದು. ಅದರಿಂದ ಲಯಚಿಂತನೆ ಮಾಡಿದರೂ ಕೂಡ ಅದು ಈ ಬ್ರಹ್ಮಯಜ್ಞದಲ್ಲೇ ಸೇರಿ ಹೋಗ್ತದೆ. ಆದ್ದರಿಂದ ಈ ವಿತಾನ ಯಜ್ಞ ಅಂದರೆ ಅಗ್ನಿಷ್ಠೋಮ ಮೊದಲಾದ ಯಜ್ಞಗಳು, ಅಗ್ನಿಯಲ್ಲಿ ಕುಂಡದಲ್ಲಿ ತುಪ್ಪ ಮೊದಲಾದವುಗಳನ್ನು ಹಾಕಿ ಮಾಡುವ ಯಜ್ಞಕ್ಕೆ ವಿತಾನ ಯಜ್ಞ ಅಂತ ಹೇಳೋದು. ಹೀಗೆ ಒಟ್ಟಾರೆ ದ್ರವ್ಯಯಜ್ಞ ಮತ್ತು ಜ್ಞಾನಯಜ್ಞ ಇವೆರಡನ್ನ ಈ ಬ್ರಹ್ಮ ವಿಜ್ಞಾನ ಯಜ್ಞ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬಹುದು. ವಿತಾನ ಯಜ್ಞ ಅಂದರೆ ದ್ರವ್ಯಯಜ್ಞ, ತುಪ್ಪ, ಹಾಲು, ಪುರೋಡಾಶ, ಚರು ಮೊದಲಾದವುಗಳನ್ನು ಹಾಕಿ ಮಾಡುವ ಯಜ್ಞಕ್ಕೆ ವಿತಾನ ಯಜ್ಞ ಅಂತಾರೆ. ಬ್ರಹ್ಮಯಜ್ಞ ಅಂದರೆ ಎಲ್ಲ ಥರದ ಲಯಚಿಂತನ, ಉತ್ಪತ್ತಿ ಚಿಂತನ, ಶಾಸ್ತ್ರದ ವಿಷಯಗಳ ಶ್ರವಣ ಮನನ ಧ್ಯಾನ ಇದೆಲ್ಲವೂ ಕೂಡ ಬ್ರಹ್ಮಯಜ್ಞದಲ್ಲಿ ಸೇರ್ತದೆ. ಅದರಿಂದ ಹೀಗೆ ಅರ್ಥ ಮಾಡುವುದು ಯೋಗ್ಯವಾಗಿ ಕಾಣಿಸ್ತದೆ. ಇನ್ನು ಕೆಲವು ಕಡೆ ವಿತಾನ ವಿಜ್ಞಾಹ ಅಂತ ಪಾಠ ಇದೆ. ಬ್ರಹ್ಮ ವಿತಾನ ಯಜ್ಞ ವಿತಾನ ವಿಜ್ಞಾಹ ಅಂತ. ಯಜ್ಞ ಅನ್ನುವ ಪಾಠದ ಬದಲಾಗಿ ವಿಜ್ಞಾ ಅಂತ ಪಾಠ ಇದೆ. ವಿಜ್ಞಾ ಅಂದರೆ ತಿಳಿದವರು ಅಂತ ಅರ್ಥ. ಯಜ್ಞವನ್ನು ಹೇಗೆ ವಿಸ್ತಾರವಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡವರು ಅಂತ ಹಾಗೊಂದು ಅರ್ಥ ಆಗ್ತದೆ. ಆ ಪಾಠ ಅದೇನು ಅಷ್ಟು ಸುಗಮವಾದಂಥ ಸುಲಲಿತವಾದ ಪಾಠ ಅಲ್ಲ. ಆಚಾರ್ಯರು ಬ್ರಹ್ಮಯಜ್ಞಾಹ ವಿತಾನ ಯಜ್ಞಾಶ್ಚ ಅಂತ ಹೀಗೆ ಯಜ್ಞಾಹ ಅಂತಲೇ ಅದನ್ನು ಪಾಠ ಹಿಡಿದಿರುವುದರಿಂದ ಅದನ್ನೇ ನಾವು ಸ್ವೀಕಾರ ಮಾಡಬೇಕು. ಇದೇ 1ನೇ ಸ್ಕಂದದ 17ನೇ ಅಧ್ಯಾಯದ 32ನೇ ಶ್ಲೋಕ ಇದೆಯಲ್ಲ, ಬ್ರಹ್ಮ ವಿತಾನ ಯಜ್ಞ ಅನ್ನೋಲ್ಲಿ ಬ್ರಹ್ಮಾವರ್ತ ಅಂತ ಒಂದು ಶಬ್ದ ಇದೆ. ಬ್ರಹ್ಮಾವರ್ತ ಅಂದರೆ ಒಂದು ಪ್ರದೇಶ. ಅದೇನು ಬ್ರಹ್ಮಾವರ್ತ ಅನ್ನೋ ಪ್ರದೇಶಕ್ಕೆ ಅರ್ಥ ಅದನ್ನು ಸ್ವಲ್ಪ ಚಿಂತನೆ ಮಾಡಬೇಕು. ಅದು ಮೊನ್ನೆ ದಿವಸ ಬಿಟ್ಟು ಹೋಗಿತ್ತು ಅಂತ ಕಾಣಿಸ್ತು. ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ನಡುವೆ ಇರುವ ಪ್ರದೇಶವನ್ನು ಬ್ರಹ್ಮಾವರ್ತ ಅಂತ ಹೇಳಬೇಕು. ಹಿಮಾಲಯ ಪರ್ವತ ಭಾರತದ ಉತ್ತರಕ್ಕೆ ತುದಿಯಲ್ಲಿದೆ. ವಿಂಧ್ಯ ಪರ್ವತ ಪ್ರಾಯ ಭಾರತದ ನಡುಭಾಗದಲ್ಲಿ ಬರ್ತದೆ. ಇವೆರಡರ ನಡುವಿನ ಭಾಗ ಅಂದರೆ ಉತ್ತರ ಪ್ರದೇಶ ಆಗ್ತದೆ. ಮಧ್ಯ ಭಾರತ ಮತ್ತು ಉತ್ತರ ಪ್ರದೇಶ ಇದು ಪುಣ್ಯ ದೇಶ ಅಂತ ಹೇಳಿದಂತೆ ಆಗ್ತದೆ. ಇದು ವಿಜಯಧ್ವಜರು ಬರೆದಿರೋ ಅರ್ಥ. ಯಾದವಾರ್ಯರು ಕೂಡ ಬ್ರಹ್ಮಾವರ್ತ ಅಂದರೆ ವಿಂಧ್ಯ ಹಿಮವತ್ ಪರ್ವತಗಳ ನಡುವಿನ ಭಾಗ ಅಂತ ಅರ್ಥ ಬರೆದಿದ್ದಾರೆ. ಒಬ್ಬರೇ ವೀರರಾಘವರು ದೃಷದ್ವತಿ ನದಿ ಅಂತ ಅದಕ್ಕೆ ಅರ್ಥ ಬರೀತಾರೆ. ಸರಸ್ವತಿ ನದಿ ಮತ್ತು ದೃಷದ್ವತಿ ನದಿಗಳ ನಡುವೆ ಇರುವ ಪ್ರದೇಶವನ್ನು ಬ್ರಹ್ಮಾವರ್ತ ಅಂತ ಹೇಳಬೇಕು ಅಂತ. ವೀರರಾಘವರ ದೃಷ್ಟಿಯಲ್ಲಿ ಈ ಬ್ರಹ್ಮಾವರ್ತ ಅನ್ನೋದು ಮತ್ತೂ ಸಣ್ಣದಾಗ್ತದೆ. ದೃಷದ್ವತಿ ನದಿ ಮತ್ತು ಸರಸ್ವತಿ ನದಿ ಅವೆರಡೂ ಕೂಡ ಆ ಉತ್ತರ ಪ್ರದೇಶದಲ್ಲೇ ಹರಿತವೆ. ಸರಸ್ವತಿ ನದಿ ಉತ್ತರ ಭಾಗದಲ್ಲಿ ಹರಿದರೆ ದೃಷದ್ವತಿ ನದಿ ದಕ್ಷಿಣ ಭಾಗದಲ್ಲಿ ಹರಿತದೆ. ಹಾಗಾಗಿ ಬ್ರಹ್ಮಾವರ್ತ ಅನ್ನುವುದು ಸರಸ್ವತಿ ನದಿ ಮತ್ತು ದೃಷದ್ವತಿಗಳ ನದಿಗಳ ನಡುವೆ ಅಂತ ಬಂದರೆ ಬ್ರಹ್ಮಾವರ್ತದ ಒಟ್ಟಾರೆ ವಿಸ್ತಾರ ಮತ್ತು ಸಣ್ಣದಾಗ್ತದೆ ವೀರರಾಘವರ ದೃಷ್ಟಿಯಲ್ಲಿ. ಉಳಿದ ವ್ಯಾಖ್ಯಾನಕಾರ ದೃಷ್ಟಿಯಲ್ಲಿ ಮಧ್ಯ ಭಾರತ ಉತ್ತರ ಭಾರತ ಆಗ್ತದೆ. ಮನುಸ್ಮೃತಿ ನದಿಯಲ್ಲಿ ಈ ಬ್ರಹ್ಮಾವರ್ತದ ಬಗ್ಗೆ ಒಂದಿಷ್ಟು ಉಲ್ಲೇಖಗಳು ಕೂಡ ಕೇಳಿ ಬರ್ತವೆ. ಅದನ್ನೇ ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿದಂತೆ ಕಾಣಿಸ್ತದೆ.
ಆದರೆ ಪೂರ್ಣ ಶ್ಲೋಕ ಅವರು ಉಲ್ಲೇಖಿಸಿಲ್ಲ. ಸರಸ್ವತಿ ದೃಷದ್ವತ್ಯೋ ದೇವನದ್ಯೋರ್ಯದಂತರಂ. ದೇವನದಿಗಳಾದ ಸರಸ್ವತಿ ಮತ್ತು ದೃಷದ್ವತಿಗಳ ನಡುವೆ ಏನೊಂದು ಭಾಗ ಇದೆ, ಅದನ್ನು ಬ್ರಹ್ಮಾವರ್ತ ಅಂತ ಹೇಳ್ತಾರೆ. ಅಲ್ಲಿರುವ ಆಚಾರ ಸದಾಚಾರ, ಅದೇ ಪರಂಪರೆಯಿಂದ ಬಂದಂತಹ ಆಚಾರ, ಅದನ್ನು ಸದಾಚಾರ ಅನ್ನಬೇಕು. ಇದು ಬ್ರಹ್ಮರ್ಷಿಗಳು ವಾಸ ಮಾಡುವಂಥ ಪ್ರದೇಶ. ಈ ದೇಶದಲ್ಲಿ ವಾಸ ಮಾಡಿರುವಂಥ ಬ್ರಾಹ್ಮಣನಿಂದ ಸಮಸ್ತ ಪ್ರಪಂಚವೂ ಕೂಡ ತನ್ನ ಇತಿಹಾಸವನ್ನೆಲ್ಲವನ್ನೂ ತಿಳಿಯಬೇಕು ಅಂತ ಹೀಗೆ ಒಂದು ಮನುಸ್ಮೃತಿಯ ಮಾತು ಕೇಳಿ ಬರ್ತದೆ. ಹೀಗೆ ಬ್ರಹ್ಮಾವರ್ತ ಅಂತಂದರೆ ಅದು ಉತ್ತರ ಭಾರತದ ಒಂದು ಸ್ವಲ್ಪ ಭಾಗ ಮಾತ್ರ, ಅಥವಾ ಮಧ್ಯ ಭಾರತ ಮತ್ತು ಉತ್ತರ ಪ್ರದೇಶ ಅಂತ ಒಂದೇಳೆ ಅರ್ಥ ಬಂದರೆ, ಈ ಪರೀಕ್ಷಿತನ ಆಡಳಿತ ಎಲ್ಲಿತ್ತು ಅಂತ ಒಂದು ದೊಡ್ಡ ಜಿಜ್ಞಾಸೆ ಶುರುವಾಗ್ತದೆ. ಭಾರತದ ದಕ್ಷಿಣ ಭಾಗದಲ್ಲಿ ಆತನ ಆಡಳಿತ ಇತ್ತೋ ಇಲ್ವೋ ಅಂತ ಒಂದು ಪ್ರಶ್ನೆ ಶುರುವಾಗ್ತದೆ. ಪಾಂಡವರು ಚೈನಾ, ರಷ್ಯಾ ಮೊದಲಾದ ಎಲ್ಲ ಭಾಗಗಳು ಕೂಡ ಚಕ್ರವರ್ತಿಗಳಾಗಿದ್ದರು. ಭಾರತದ ವಾಯವ್ಯ ಭಾಗ, ಆಗ್ನೇಯ ಭಾಗ, ನೈಋತ್ಯ ಭಾಗ, ಅದಕ್ಕೆಲ್ಲದಕ್ಕೂ ಕೂಡ ಚಕ್ರವರ್ತಿಗಳಾಗಿದ್ದರು ಅಂತೆಲ್ಲ ನಾವು ವಿದ್ವಾಂಸರ ಮುಖದಿಂದ ಕೇಳ್ತೇವೆ. ಎಷ್ಟು ಭಾಗಕ್ಕೆ ಪಾಂಡವರು ಅವನ ಬಳಿಕ ಈ ಪರೀಕ್ಷಿತ ಚಕ್ರವರ್ತಿಯಾಗಿದ್ದ ಅನ್ನುವುದೆಲ್ಲ ದೊಡ್ಡ ಜಿಜ್ಞಾಸೆಗೆ ಕಾರಣ ಆಗಿಬಿಡ್ತದೆ. ಮತ್ತು ಅದೇನೇ ಇಲ್ಲಿ ಪರೀಕ್ಷಿತನ ಆಡಳಿತ ದಕ್ಷಿಣ ಭಾರತದಲ್ಲಿ ಕೇರಳ, ತಮಿಳುನಾಡು ಮೊದಲಾದ ಕಡೆ ಇತ್ತೋ ಇಲ್ವೋ ಅನ್ನುವುದೊಂದು ಜಿಜ್ಞಾಸೆ. ಅದೇ ಕಡೆ ಇಲ್ಲಿ ಇತ್ತು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತಲೂ ಕೆಲವರು ಯಾರು ಹೇಳಬಹುದು. ಅದು ಆ ಕಡೆ ಏನೇ ಇರಲಿ, ಭಾರತದ ದಕ್ಷಿಣ ಭಾಗದಲ್ಲಿ ಅದನ್ನು ಪುಣ್ಯಭೂಮಿ ಅಂತ ನಾವು ಪರಿಗಣನೆ ಮಾಡಬೇಕು ಬೇಡ ಅಂತ ಪ್ರಶ್ನೆ ಬಂದ್ಬಿಡ್ತದೆ. ಕಲಿಗೆ ನೀನು ಬ್ರಹ್ಮಾವರ್ತದಲ್ಲಿ ಇರಬಾರದು, ಕೇವಲ ನಾನು ತೋರಿಸಿದಂಥ ಪ್ರದೇಶಗಳಲ್ಲಿ ಮಾತ್ರ ಇರಬೇಕು. ಅವನು ಮುಂದೆ ಕೆಲವು ಭಾಗಗಳನ್ನು ತೋರಿಸೋನಿದ್ದಾನೆ. ಮದ್ಯಪಾನ, ಜೂಜು, ಸ್ತ್ರೀ ಸಂಘ, ಬಂಗಾರ ಮೊದಲಾದವನ್ನು ತೋರಿಸೋನಿದ್ದಾನೆ. ಅಲ್ಲಿ ಮಾತ್ರ ಇರಬೇಕು, ಬ್ರಹ್ಮಾವರ್ತದಲ್ಲಿ ಇರಬಾರ್ದು. ಹಾಗಾದರೆ ಬ್ರಹ್ಮಾವರ್ತವನ್ನು ಬಿಟ್ಟು ಹೋಗಬೇಕು ಅಂದರೆ ದಕ್ಷಿಣ ಭಾರತದಲ್ಲಿ ಕಲಿ ಸಂಚಾರ ಮಾಡಿದರೆ ತೊಂದರೆ ಇಲ್ಲ. ದಕ್ಷಿಣ ಭಾರತ ಕಲಿ ಸಂಚಾರಕ್ಕೆ ಅರ್ಹವೇ ಆಗಿದೆ. ಮತ್ತು ಆ ದಕ್ಷಿಣ ಭಾರತದಲ್ಲಿ ಕಲಿ ಸಂಚಾರ ಆಗಿರುವುದರಿಂದ ಆ ಪ್ರದೇಶ ವಾಸಕ್ಕೆ ಯೋಗ್ಯ ಅಲ್ಲ ಅಂತ ಹೀಗೇನಾದರೂ ಒಂದು ಅರ್ಥ ಬರುವ ಸಾಧ್ಯತೆ ಎಲ್ಲ ಇದೆ. ಇದು ತುಂಬ ಗೊಂದಲಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅದನ್ನು ಬ್ರಹ್ಮಾವರ್ತ ಅನ್ನುವುದನ್ನು ಆರ್ಯಾವರ್ತ ಅಂತ ಅನುವಾದಿಸಿದ್ದಾರೆ. ಆರ್ಯಾವರ್ತ ಏನು ಅಂತ ವಿಚಾರ ಮಾಡಿದರೂ ಕೂಡ ಪೂರ್ವ ಸಮುದ್ರ ಮತ್ತು ಪಶ್ಚಿಮ ಸಮುದ್ರ ಅವುಗಳ ನಡುವಿರುವಂಥ ಭಾಗ ಅಂತ ಅರ್ಥ ಆಗ್ತದೆ. ಒಟ್ಟಾರೆ ನಮಗದರ ತಾತ್ಪರ್ಯ ಹೀಗೆ ತಿಳಿಯಬಹುದು. ಪೂರ್ವ ಸಮುದ್ರ ಮತ್ತು ಪಶ್ಚಿಮ ಸಮುದ್ರಗಳ ನಡುವಿನ ಭಾಗವೇ ಆರ್ಯಾವರ್ತ ಅಂತ ತಿಳ್ಕೊಂಡ್ರೆ, ಪೂರ್ವ ಸಮುದ್ರದ ತೀರದಲ್ಲಿಯೇ ಆಂಧ್ರ, ತಮಿಳುನಾಡು ಮೊದಲಾದ ಪ್ರದೇಶಗಳಿವೆ. ಪಶ್ಚಿಮದ ಸಮುದ್ರದ ತೀರದಲ್ಲಿಯೇ ಕರ್ನಾಟಕ, ಕೇರಳ, ತಮಿಳುನಾಡು, ಮತ್ತು ಮಹಾರಾಷ್ಟ್ರ, ಗೋವಾ ಮೊದಲಾದ ಪ್ರದೇಶಗಳಿವೆ. ಆದ್ದರಿಂದ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳ ನಡುವಿನ ಭಾಗವೇ ಆರ್ಯಾವರ್ತ ಅಂತ ಇಟ್ಕೊಂಡ್ರೆ, ಮತ್ತು ಬ್ರಹ್ಮಾವರ್ತ ಅಂದರೆ ಆರ್ಯಾವರ್ತ ಅಂತ ಅರ್ಥ ಇಟ್ಕೊಂಡ್ರೆ, ಸಮಸ್ತ ಭಾರತವೂ ಕೂಡ ಹೆಚ್ಚು ಕಡಿಮೆ ಪುಣ್ಯ ಪ್ರದೇಶವೇ ಆಗ್ತದೆ. ಆದ್ದರಿಂದ ಈ ಬ್ರಹ್ಮಾವರ್ತ ಅನ್ನುವುದಕ್ಕೆ ನಾವೀಗ ತಿಳಿದಿರುವ ಅರ್ಥದಲ್ಲಿ ಯಾವುದೋ ಒಂದು 2 ಪರ್ವತಗಳ ನಡುವಿನ ಪ್ರದೇಶ ಅಂತ ಹೀಗೆಲ್ಲ ಅರ್ಥ ಅಷ್ಟು ಉಚಿತ ಆಗೋದಿಲ್ಲ. ಸಮಸ್ತ ಭಾರತವೂ ಕೂಡ ಇದು ಬ್ರಹ್ಮಾವರ್ತವೇ ಒಂದು ದೃಷ್ಟಿಯಲ್ಲಿ. ಬ್ರಹ್ಮಾವರ್ತ ಅಂತನ್ನುವುದನ್ನು ಅವರು ಯಾವ ದೃಷ್ಟಿಯಲ್ಲಿ ಕರೆದಿದ್ದರು ಅನ್ನೋದಕ್ಕೆ ನಮಗೆ ಸರಿಯಾದ ಆಧಾರಗಳು ಈಗ ಸಿಗ್ತಿಲ್ಲ. ಕೇವಲ ಉತ್ತರ ಭಾರತವನ್ನು ಮಾತ್ರ ಬ್ರಹ್ಮಾವರ್ತ ಅಂತ ನಾವು ಅರ್ಥ ಮಾಡಿಕೊಂಡು ಅದು ಮಾತ್ರ ಪುಣ್ಯಭೂಮಿ ಅಂತ ಅಂದ್ಕೊಳ್ಳೋದಕ್ಕೆ ಏನು ವಿಶೇಷ ಸಮರ್ಥನೆಗಳು ಸಿಗೋದಿಲ್ಲ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಭಾಗವತ ಸಾರೋದ್ಧಾರದ ಇಷ್ಟು ವಿವರಣೆ. ನಾವು ನೋಡಿರುವ ಶ್ಲೋಕಗಳಲ್ಲಿ ಈ 31ನೇ ಶ್ಲೋಕ, 1ನೇ ಸ್ಕಂದದ 17ನೇ ಅಧ್ಯಾಯದ 31ನೇ ಶ್ಲೋಕ ಮತ್ತು 30ನೇ ಶ್ಲೋಕ ಇವುಗಳನ್ನ ಈಗಾಗಲೇ ನೋಡಿದ್ದೇವೆ. ಇವು ಭಾಗವತ ಸಾರೋದ್ಧಾರದಲ್ಲಿ ರಾಜ ವಿರಾಗ ಪ್ರಕರಣದಲ್ಲಿ ಬಂದಿವೆ.
ರಾಜವಿಭಾಗ ಪ್ರಕರಣದಲ್ಲಿ 18ನೇ ಶ್ಲೋಕ ಈ ಹಿಂದೆ ನಾವು ಈಗಾಗಲೇ ನೋಡಿದ್ದೇ ಆಗಿದೆ. ಅದು 16ನೇ ಅಧ್ಯಾಯದಲ್ಲಿ ಬಂದಿತ್ತು. 1ನೇ ಸ್ಕಂದದ 16ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯೋಗ ರೋಚಿರಾದದೆ ಅಂತ ಆ ಶ್ಲೋಕ. ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಿದ್ದ, ರಾಜ್ಯಭಾರ ಮಾಡ್ತಿದ್ದ, ತನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ ತಿಳಿದ ಕೂಡಲೇ ಆ ವಾರ್ತೆ ಆತನಿಗೆ ಅಪ್ರಿಯವಾದ ವಾರ್ತೆ ಕಿವಿಗೆ ಅಪ್ಪಳಿಸಿತು. ಬಿಲ್ಲನ್ನು ಕೈಗೆತ್ಕೊಂಡ, ದಿಗ್ವಿಜಯಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣನ ಕೀರ್ತಿಯನ್ನು ಎಲ್ಲ ಕಡೆ ಶ್ರವಣ ಮಾಡ್ತಾ ಅವನು ಮುಂದುವರೆದ. ಬಿಲ್ಲನ್ನು ಎತ್ತಿಕೊಂಡ ಅಂತ ಆ ಶ್ಲೋಕ ಮುಕ್ತಾಯ ಕಂಡಿದೆ. 1ನೇ ಸ್ಕಂದದ 16ನೇ ಅಧ್ಯಾಯದ 11ನೆಯ ಶ್ಲೋಕ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ವಿಶೇಷ ಸಂಗತಿಯನ್ನು ಕಾಣಿಸೋದಿಲ್ಲ. ಆದ್ದರಿಂದ ನಾನು ಅದನ್ನು ಹೇಳಿರಲಿಲ್ಲ ಹಿಂದೆ ಕೂಡ. ವಿಷ್ಣು ತೀರ್ಥರ ಭಾಗವತ ಸಾರೋದ್ಧಾರದಲ್ಲಿ ಕೆಲವು ಕಡೆ ಭಾಗವತದ ಈ ಶ್ಲೋಕಗಳಿಗೆ ವಿಜಯಧ್ವಜರು ಯಾದವಾರರು ಹೇಳದೇ ಇರುವಂತಹ ಅರ್ಥಗಳು ಕಾಣಿಸ್ತವೆ. ಭಾಗವತ ತಾತ್ಪರ್ಯದಲ್ಲೂ ಇಲ್ಲದೇ ಇರುವಂತಹ ಅರ್ಥವೂ ಕೆಲವು ಕಡೆ ಕಾಣಿಸ್ತಿರ್ತದೆ. ಆದರೆ ಈ 3 ಶ್ಲೋಕಗಳಲ್ಲಿ 18, 19, 20 ಭಾಗವತ ಸಾರೋದ್ಧಾರದ ಶ್ಲೋಕಗಳು, ಅವುಗಳಲ್ಲಿ ಮಾತ್ರ ಅಂಥ ವಿಶೇಷ ಏನು ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ದು 18, 19, 20 ಅಂತಿದು ಭಾಗವತ ಸಾರೋದ್ಧಾರದ ಕ್ರಮ ಸಂಖ್ಯೆ. ಭಾಗವತದಲ್ಲಿ ಅವು 16ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬಂದಿದೆ, 17ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳು ಬಂದಿವೆ. ಅರ್ಜುನನ ಮೇಲ್ಪಂಕ್ತಿಯನ್ನು ಅನುಸರಿಸಿಕೊಂಡು, ಪಾಂಡವರ ಮೇಲ್ಪಂಕ್ತಿಯನ್ನು ಅನುಸರಿಸಿಕೊಂಡು ರಾಜ್ಯಭಾರ ಮಾಡುವನು ನಾನು. ನಿನ್ನನ್ನು ನಾನು ಕೊಲ್ಲೋದಿಲ್ಲ, ಶರಣಾಗತನಾಗಿದ್ದೆ. ಆದರೆ ನೀನು ಇಲ್ಲಿರ್ತಕ್ಕದ್ದಲ್ಲ ನನ್ನ ಸಾಮ್ರಾಜ್ಯದಲ್ಲಿ ಅಂತ ಅವನಿಗೆ ಶಾಸನ ಮಾಡಿದ ಪರೀಕ್ಷಿತ್ ಅಂತ ನಾವು ಈ ಹಿಂದೆ ನೋಡಿದ್ದೀವಿ. 30ನೇ ಶ್ಲೋಕ ಅದು. 1ನೇ ಸ್ಕಂದ 17ನೇ ಅಧ್ಯಾಯದ 30ನೇ ಶ್ಲೋಕ. ನೀನನ್ನು ಕೊಂದೇ ಬಿಡಬೇಕಾಗಿತ್ತು, ಆದರೆ ನೀನು ಶರಣಾಗತನಾಗಿದ್ದೆ, ಅದರಿಂದ ಕೊಲ್ಲೋದಿಲ್ಲ. ಅಲ್ಲೊಂದು ಭಾಗವತದ್ದೇ ಶ್ಲೋಕವನ್ನು ಅಥವಾ ಬೇರೆ ಎಲ್ಲೊಂದು ಕಡೆ ಬಂದ ಶ್ಲೋಕವನ್ನು ಹೇಳ್ತಾರೆ ವಿಜಯಧ್ವಜರು. ಅದು ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋದಾನಾನಿ ಚಾನಘ ಜೀವಾಭಯ ಪ್ರಧಾನಸ್ಯ ನಕುರು ವೀರನ್ ಕಲಾಮಪಿ ಅಂತ. ಭಾಗವತದಲ್ಲೇ ಬಂದಂತಹ ಶ್ಲೋಕ ಆಗಿದ್ದಿರಬೇಕದು. ನನ್ನ ನೆನಪು ಸರಿಯಾಗಿದೆ. ಅದು ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದ 41ನೇ ಶ್ಲೋಕ. ಇಲ್ಲಿ ಬಂದಿಲ್ಲ ಅದು, ನಾವೀಗ ನೋಡ್ತಿರೋ 1ನೇ ಸ್ಕಂದದಲ್ಲಿ ಬಂದಿಲ್ಲ. ಆದರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ 1ನೇ ಸ್ಕಂದದ 17ನೇ ಅಧ್ಯಾಯದ 30ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ವಿಷ್ಣು ತೀರ್ಥರು ಮುಂದಿನ ಸ್ಕಂದದಲ್ಲಿ ಬರುವ ಒಂದು ಶ್ಲೋಕವನ್ನು ತಗೊಂಡಿದ್ದಾರೆ. ಎಲ್ಲ ವೇದಗಳ ಅಧ್ಯಯನ, ಯಜ್ಞಗಳ ಆಚರಣೆ, ಮಾಡುವ ತಪಸ್ಸು, ದಾನ ಇವೆಲ್ಲವೂ ಕೂಡ ಬಹಳ ಸಣ್ಣವು. ಈ ಜೀವಕ್ಕೆ ನಾವು ಒಂದು ಜೀವಕ್ಕೆ ಅಭಯದಾನ ಏನು ಮಾಡ್ತೀವಿ ಅದರ ಮುಂದೆ ಇದು ಬಹಳ ಸಣ್ಣದು. ನಕುರು ವೀರನ್ ಕಲಾಮಪಿ, ಅದರ 16ನೇ ಒಂದು ಭಾಗಕ್ಕೂ ಒಂದು ಅಣೆಗೂ ಇವು ಸಮಾನ ಅಲ್ಲ. ಜೀವಾಭಯ ಪ್ರದಾನ ಅನ್ನೋದು ಬಹಳ ದೊಡ್ಡದು ಅಂತ ಮಾತು ಭಾಗವತದಲ್ಲೇ ಬಂದಿದೆ. ಅದನ್ನು ಈಗ ನೆನಪು ಮಾಡ್ಕೊಂಡಿದ್ದೇವೆ ಅಷ್ಟೇ, ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿರೋದರಿಂದ. ಈ ಶ್ಲೋಕದ ಅರ್ಥ ನಾವೀಗಾಗಲೇ ನೋಡಿದ್ದೀವಿ. 1ನೇ ಸ್ಕಂದದ 17ನೇ ಅಧ್ಯಾಯ 31ನೇ ಶ್ಲೋಕ. ನೀನಿದ್ದರೆ ನಿನ್ನ ಹಿಂದೆ ಎಲ್ಲ ದುರ್ಗುಣಗಳು ಇರ್ತವೆ. ರಾಜರ ಶರೀರವನ್ನು, ಅವ್ರ ವ್ಯಕ್ತಿತ್ವವನ್ನು ನೀನು ಆಕ್ರಮಿಸ್ತಿ. ನಿನ್ನನ್ನು ಅನುಸರಿಸಿ ದುರಾಸೆ, ಅಧರ್ಮ ಇವೆಲ್ಲವೂ ಕೂಡ ರಾಜರ ಸಮೀಪಕ್ಕೆ ಸುಳಿತವೆ. ಲೋಭ ಮೊದಲಾದವರೆಲ್ಲ ಈ ಕಲಿಯ ಮಕ್ಕಳಂತೆ. ಜ್ಯೇಷ್ಠ ಅಂತನ್ನುವಳು ಕಲಿಯ ಹೆಂಡತಿ, ಜ್ಯೇಷ್ಠ ಅಲಕ್ಷ್ಮಿ ಅಂತ ಅವರನ್ನು ಕರೀತಾಳೆ. ಅದು ಲೋಭ ಮೊದಲಾದವರು ಕಲಿಯ ಮಕ್ಕಳು ಅಂತ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಏನು ಬಂದಿಲ್ಲ. ಪುರಾಣಿಕಾಚಾರ್ಯರ ಅನುವಾದದಿಂದ ಅದನ್ನು ತಗೊಂಡಿದ್ದೇನಷ್ಟೆ. ಈ ಶ್ಲೋಕಕ್ಕೆ ಒಂದು ವಿಸ್ತಾರವಾದ ವ್ಯಾಖ್ಯಾನ ಮಾಡಿದ್ದಾರೆ, ಸ್ವಲ್ಪ ಜಿಜ್ಞಾಸನ ಮಾಡಿದ್ದಾರೆ ವಿಷ್ಣು ತೀರ್ಥರು. ಕಲಿಗೆ ಕೆಲವು ಸ್ಥಾನಗಳನ್ನು ಕೊಟ್ಟ ಪರೀಕ್ಷಿತ, ಆದರೆ ಕಲಿಯನ್ನು ಕೊಂದೇ ಹಾಕಬೇಕಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ.
ತಥಾಪಿ ಸ ಹಂತವ್ಯ ಏವ. ಇವೆಲ್ಲ ವಿಷ್ಣು ತೀರ್ಥರ ವಾಕ್ಯಗಳು. ರಾಜ ಕೊಲ್ಲಿಲ್ವಲ್ಲ, ರಾಜ್ಞಾ ಎನ್ನ ನಿಹತಃ ತದೇವ ಅನುಚಿತಂ. ಕೊಲ್ಲದೇ ಇದ್ದದ್ದು ಸರಿಯಲ್ಲ, ಕೊಲ್ಲಬೇಕಾಗಿತ್ತು. ಸ್ಥಾನ ಬೇರೆ ಕೊಟ್ಬಿಟ್ನಲ್ಲ ಕೆಲವು ಸ್ಥಾನಗಳಲ್ಲಿರುವಂಥ, ಅದು ಹೇಗೆ ಉಚಿತ ಆಗ್ತದೆ? ಸ್ಥಾನದಾನಂತೂ ಸುತರಾಮ್, ಕೊಂದೇ ಬಿಡಬೇಕಾಗಿತ್ತು. ಕೊಲ್ಲದೆ ಹೋದರೆ ಈ ಕೆಲವು ಸ್ಥಾನಗಳಲ್ಲಿರುವಂಥ ಆ ಅವಕಾಶವನ್ನಾದರೂ ಕೊಡಬಾರ್ದಿತ್ತು. ಪೂರಾ ಈ ಪ್ರದೇಶವನ್ನೇ ಬಿಟ್ಟು ಹೋಗು ಅಂತ ಹೇಳಬೇಕಾಗಿತ್ತು ಅಂತ ಒಂದು ಜಿಜ್ಞಾಸೆ ಮಾಡ್ಕೊಂಡಿದ್ದಾರೆ ವಿಷ್ಣು ತೀರ್ಥರು. ಕಲಿಹನನೇತು ಸುತಾಂ ಅನಿಷ್ಟಂ ಭವತಿ. ಕಲಿಯನ್ನು ಪೂರ್ಣವಾಗಿ ಕೊಂದು ಹಾಕಿಬಿಟ್ರೆ ಅದು ಸಜ್ಜನರಿಗೆ ಇಷ್ಟ ಆಗೋದಿಲ್ಲ. ಕಲಿ ಸಜ್ಜನರಿಗೆ, ಭಗವಂತನಿಗೆ, ಭಾಗವತರಿಗೆ ಎಲ್ರಿಗೂ ಕೂಡ ಇಷ್ಟನೇ. ಯಾಕೆಂದರೆ ಬಹುಫಲ ಸಾಧಕತ್ವಾತ್. ಈ ಕಲಿಯುಗದಲ್ಲಿ ಅಲ್ಪ ಕಾರ್ಯಗಳಿಗೂ ಮಹಾಫಲ ಇದೆ ಅಂತ ಹಿಂದೆ ಮುಂದಿನ ಸ್ಕಂದಗಳಲ್ಲಿ ಬರೋದಿದೆ. ಕಲಿಂ ಸಭಾಜಯಂತ್ಯಾರ್ಯಾ ಗುಣಜ್ಞಾ ಸಾರಭಾಗಿನಃ ಎತ್ತರ ಸಂಕೀರ್ತನೇನೈವ ಸರ್ವಸ್ವಾರ್ಥೋ ವಿರಭ್ಯತೆ. ಗುಣಜ್ಞರಾದ ಜ್ಞಾನಿಗಳು ಕಲಿಯನ್ನು ಗೌರವಿಸ್ತಾರೆ, ಕಲಿಯನ್ನು ಮೆಚ್ಚುತ್ತಾರೆ. ಯಾಕೆಂದರೆ ಕೇವಲ ನಾಮಸ್ಮರಣದಿಂದ ಎಲ್ಲ ಸಕಲ ಫಲವೂ ಸಿಗ್ತದಲ್ಲ. ಕೃತಾದಿಷು ಜನಾರಾಜನ್ ಕಲಾವಿಚ್ಛಂತಿ ಸಂಭವಂ ಎತ್ತರ ಸಂಕೀರ್ತಿತೋನೃಣಾಂ ಹರಿರ್ದಾಸ್ಯತ್ಯ ಸಂಭವಂ. ಕೃತಯುಗಾದಿಗಳಲ್ಲಿ ಏನೇನು ಯಜ್ಞ ಇತ್ಯಾದಿಗಳನ್ನು ಮಾಡಬೇಕಾಗ್ತದೋ ಅದನ್ನೆಲ್ಲವನ್ನು ಈ ಕಲಿಯುಗದಲ್ಲಿ ಮಾಡದೇನೆ ಕೇವಲ ಸಂಕೀರ್ತನದಿಂದ ಫಲ ಸಿಕ್ಬಿಡ್ತದೆ. ಕೃತಯುಗಾದಿಗಳಲ್ಲಿ ಹುಟ್ಟಬೇಕಾದ ಜನರು ಕೂಡ ಕಲಿಯಲ್ಲಿ ಹುಟ್ಟುವ ಒಂದು ಅಪೇಕ್ಷೆಯನ್ನು, ಒಂದು ಅವಕಾಶವನ್ನು ಪ್ರಾರ್ಥಿಸ್ತಾರಂತೆ. ಕಲಿಯುಗದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದ್ದರಿಂದ ಆ ಕಲಿಯನ್ನು ಪೂರ್ಣವಾಗಿ ಕೊಂದೇ ಹಾಕಿಬಿಟ್ರೆ ಕಲಿಯುಗ ನಡೆಯುವುದು ಹೇಗೆ? ಕಲಿಯುಗ ನಡೀಬೇಕು ಅಂದರೆ ಆತನ ಪ್ರಭಾವ ಎಲ್ಲ ಕಡೆ ಮುಂದುವರಿಬೇಕು. ಅದಕ್ಕಾಗಿ ಈ ಪರೀಕ್ಷಿತನು ಕೂಡ ಆತನಿಗೆ ಅವಕಾಶ ಕೊಟ್ಟ. ಅಥಸ್ತದ್ವದೇ ಕಥಂ ಸತಾಂ ಅನಿಷ್ಟಂ ನ ಭವೇತ್. ಅಂಥವನನ್ನು ಕೊಂದು ಹಾಕಿಬಿಟ್ರೆ ಕಲಿಯುಗ ಮುನ್ನಡೆಯೋದು ಹೇಗೆ? ಸಜ್ಜನರಿಗೆ, ಭಾಗವತರಿಗೆ ಲಾಭ ಹೇಗಾಗಬೇಕು? ಆದ್ದರಿಂದ ಅವನನ್ನು ಕೊಲ್ಲಿಲ್ಲ. ಕೆಲವು ಕಡೆಗಳಲ್ಲಿ ಆತ ಇರುವಂತೆ ಮಾಡಿದ. ಆದರೂ ಯಾಕೆಂದರೆ ಕಲಿಕಾಲಕ್ಕನುಗುಣವಾಗಿ ಕೆಲವ್ರದ್ದಾದರೂ ಬುದ್ಧಿ ಹಾಳಾಗಬೇಕು. ಕೆಲವ್ರದ್ದಾದರೂ ಏಕೆ, ಬಹುತೇಕ ಜನರ ಬುದ್ಧಿ ಹಾಳಾಗಲೇಬೇಕು. ಮತ್ತೆ ಹಾಳಾಗಬೇಕಾದ್ರೆ ಅದಕ್ಕೆ ಕೆಲವು ಸಾಮಗ್ರಿಗಳು ಕೂಡ ಬೇಕು. ನಾನುದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ್ ಕುಶಲಾನ್ಯಾಶು ಸಿದ್ಧಂತಿ ನೇತರಾಣಿ ಕೃತಾನಿ ಯತ್. ಇವು ಎಲ್ಲ ಮುಂದೆ ಭಾಗವತದಲ್ಲಿ ಬರುವ ಶ್ಲೋಕಗಳು. ವಿಷ್ಣು ತೀರ್ಥರದನ್ನು ಭಾಗವತ ಸಾರೋದ್ಧಾರದಲ್ಲಿ ಉದ್ಧರಿಸಿದ್ದಾರೆ. ತಸ್ಮಿನ್ ಗುಣಂ ಪರೀಕ್ಷೆಯವ ತಂ ನ ಜಘಾನ ಸ್ಥಾನಂಚ ದತ್ತವಾನ್. ಆದ್ದರಿಂದ ಕಲಿಯಲ್ಲಿಯೂ ಇರುವ ಗುಣಗಳನ್ನು ಗಮನಿಸಿ ಅವನನ್ನು ಕೊಲ್ಲಿಲ್ಲ. ಕೆಲವು ಸ್ಥಾನಗಳನ್ನು ಅವನಿಗೆ ಕೊಟ್ಟ. ಕಲಿಯುಗ ಮುಂದುವರಿಬೇಕಲ್ಲ, ಪೂರ್ಣ ಕೃತಯುಗದಂತೆ ಅದು ಇರುವುದೂ ಸಾಧ್ಯ ಇಲ್ಲ. ಅದರಿಂದ ಕಲಿಯನ್ನು ಕೊಲ್ಲಬಾರದು, ಅವನಿಗೆ ಕೆಲವು ಜಾಗಗಳನ್ನು ಕೊಡಬೇಕು. ಯಾರು ಆ ಕಲಿಗೆ ಆಶ್ರಯವಾದ ಸ್ಥಾನಗಳನ್ನು ಅವಲಂಬಿಸಿ ಅದರಲ್ಲಿ ಮೋಹ ಹೊಂದಿ ಮುಂದುವರಿತಾರೆ ಅವರು ಭ್ರಷ್ಟರಾಗ್ತಾರೆ. ಯಾರು ಅವುಗಳಿಂದ ದೂರ ಇರ್ತಾರೆ ಅವರು ಸಿದ್ಧಿಯನ್ನು ಪಡಿತಾರೆ, ಮಹಾಫಲವನ್ನು ಪಡಿತಾರೆ ಕಲಿಯುಗದಲ್ಲೂ ಕೂಡ. ಕಿಮು ಬಾಲೇನ ಶೂರೇಣ ಕಲಿನಾ ಶೂರಭೀರುಣ. ಕಲಿ ಇವನು ಮುಂದೆ ಒಬ್ಬ ಬಾಲ, ಕ್ಷುಲ್ಲಕ. ಅವನು ಪರೀಕ್ಷಿತನ ಮುಂದೆ ಭೀರು, ಅವನು ಭಯ ಪಡ್ತಾನೆ. ಪರಾಕ್ರಮಿಗಳನ್ನು ನೋಡಿದರೆ, ಜ್ಞಾನಿಗಳನ್ನು ನೋಡಿದರೆ ಭಯನೇ ಪಡ್ತಾನೆ ಕಲಿ. ಅಪ್ರಮತ್ತ ಪ್ರಮತ್ತೇಶು. ಯಾರು ಎಚ್ಚರಿಗಿರೋದಿಲ್ಲ, ಯಾರು ಎಚ್ಚರಿಗೇಡಿಗಳಾಗಿದ್ದಾರೆ ಅವ್ರ ಮುಂದೆ ಮಾತ್ರ ಕಲಿಯ ಆಟ. ಬಾಹ್ಯ ಶತ್ರುಗಳಿಗಿಂತ ಅಂತಃಶತ್ರುವೇ ಬಹಳ ಮುಖ್ಯ. ಕಲಿಯನ್ನು ಹೊರಗೆ ದೇಹಧಾರಿಯಾಗಿ ಬಂದ ಕಲಿಯನ್ನು ನಿಗ್ರಹಿಸುವುದು ದೊಡ್ಡ ವಿಷಯ ಅಲ್ಲ. ಒಳಗಿರುವ ಕಾಮಕ್ರೋಧಾದಿ ಶತ್ರುಗಳನ್ನು ಗೆಲ್ಲುವುದು ಬಹಳ ಮುಖ್ಯ ಆಗ್ತದೆ. ಆ ಒಳಗಿರುವ ಕಲಿಯನ್ನು ಆತ ನಿಗ್ರಹ ಮಾಡಿಕೊಂಡೇ ಇದ್ದ ಈ ಪರೀಕ್ಷಿತ. ಆದ್ದರಿಂದ ಅವನು ಪರಮ ಭಾಗವತ ಅಂತ ಗೊತ್ತಾಗ್ತದೆ. ಅವನ ನಾಮಶ್ರವಣದಿಂದಲೇ ಕಲಿಬಾಧ ಆಗೋದಿಲ್ಲ ಅಂತ ಮುಂದೆ ಬರೋದಿದೆ. ಏತತ್ ಶ್ರವಣೇನ ಕಲಿಬಾಧೋ ನಭವತಿ ಮಹತ್ ಪುಣ್ಯಮೇವ ಲಭ್ಯತೆ ಇತಿ ಉಪವರ್ಣಿತಂ ಏತದ್ವಹ ಪುಣ್ಯಂ ಪಾರೀಕ್ಷಿತಂ ತ್ವಮಯ ವಾಸುದೇವ ಕಥೋಪೇತಂ ಆಖ್ಯಾನಂ ಯದ ಪೃಚ್ಛತಃ ಅಂತ ಸೂತರು ಶೌನಕಾದಿಗಳಿಗೆ ಹೇಳುವಂಥ ಶ್ಲೋಕ ಇದು. ಮುಂದೆ ಪ್ರಾಯ ಬರುವಂಥದ್ದು. ಪರೀಕ್ಷಿತನ ಕಥೆಯನ್ನು ನಿಮಗೆಲ್ಲರಿಗೂ ಕೂಡ ವರ್ಣನೆ ಮಾಡಿ ಹೇಳಿದ್ದೇನೆ. ವಾಸುದೇವನ ಕಥೆಯೂ ಇಲ್ಲಿದೆ. ಪರೀಕ್ಷಿತನ ಕಥೆ ಅಂದರೆ ಅವನ ಅಜ್ಜನಾದ, ಅವನ ತಾಯಿಯ ಅಣ್ಣನಾದ
ತಾಯಿಯ ಅಣ್ಣ ಅಲ್ಲ, ಅವನ ತಾಯಿ ಉತ್ತರೆಯ ಅತ್ತೆ ಈ ಸುಭದ್ರೆ. ಹಾಗೆ ಅವನ ಅಜ್ಜಿ, ಪರೀಕ್ಷಿತನ ಅಜ್ಜಿ ಈ ಸುಭದ್ರೆಯ ಅಣ್ಣ ಆ ಕೃಷ್ಣ, ಅವನ ಕಥೆಯು ಕೂಡ ಇದರಲ್ಲಿದೆ. ಆದ್ದರಿಂದ ಅದು ಪರೀಕ್ಷಿತನ ಕಥೆಯನ್ನು ಕೇಳಿದಾಗ ಭಗವಂತನ ಕಥೆಯನ್ನು ಕೇಳಿದಂತಾಗುವುದರಿಂದ ಈ ಕಲಿನಾಶಕವೇ ಅದಾಗಿದೆ ಅಂತ ನಾವು ತಿಳ್ಕೊಳ್ಬಹುದು. ವಿಷ್ಣು ತೀರ್ಥರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದಲೇ ಆತನನ್ನು ಕೊಲ್ಲಿಲ್ಲ, ಕೆಲವು ಸ್ಥಾನಗಳನ್ನು ಆತನಿಗೆ ಕೊಟ್ಟ. ಇದು ಭಗವಂತನ ಸಂಕಲ್ಪವೇ. ಭಗವಂತನ ದೃಷ್ಟಿಯಲ್ಲೇ, ಕಾಲನಾಮಕನಾದ ಭಗವಂತನ ದೃಷ್ಟಿಯಲ್ಲಿ ಎಲ್ಲ ಯುಗಗಳು ಮುಂದುವರಿಯಬೇಕು. ಆ ಯುಗಕ್ಕನುಸಾರವಾದ ಧರ್ಮಗಳು ಮುಂದುವರಿಯಬೇಕು. ಯಾರು ಭಗವಂತ ಮತ್ತು ಶಾಸ್ತ್ರಗಳನ್ನು ಕೊಟ್ಟ ಎಚ್ಚರಿಕೆಗಳನ್ನು ಮರೀತಾರೋ ಅವರು ಭ್ರಷ್ಟರಾಗ್ತಾರೆ. ಯಾರು ಎಚ್ಚರಿಕೆಗಳನ್ನು ಇಟ್ಕೊಂಡು ಮುಂದುವರಿತಾರೆ ಅವರು ಸದ್ಗತಿಯನ್ನು ಪಡಿತಾರೆ, ಸಾಧನೆಯನ್ನು ಮಾಡ್ಕೊಂಡು ಸದ್ಗತಿಯನ್ನು ಪಡಿತಾರೆ ಅಂತ ಅದರ ಅರ್ಥ ಆಗ್ತದೆ. ಈಗ ಹಿಂದೆ ನಾವು ನೋಡಬೇಕಾದ ಕೆಲವು ಸಂಗತಿಗಳು ಬಾಕಿ ಉಳಿದಿದ್ವು, ಅದನ್ನು ನೋಡಿದ್ದೇವೆ. ಇದರ ಮುಂದಿನ ಭಾಗವನ್ನು, ಮುಂದಿನ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.